ನಮ್ಮ ಇಂದಿನ ಪುಸ್ತಕ ಪರಿಚಯ ವಿಡಿಯೋನ ಫುಲ್ ನೋಡಿದ ಮೇಲೆ ನೀವು ಡೆಫಿನೆಟ್ ಆಗಿ ಎಸ್ ಎಸ್ ಗೇರುಸೊಪ್ಪ ಅನ್ನೋ ಹಡಗಿನ ಬಗ್ಗೆ ಗೂಗಲಲ್ಲಿ ಸರ್ಚು ಮಾಡೇ ಮಾಡ್ತೀರಾ. ಚೆನ್ನಭೈರಾದೇವಿ ಅವರ ಬಗ್ಗೆ ನಡೆದಿರೋ ರಿಸರ್ಚು, ಬರೆದಿರೋ ಪುಸ್ತಕಗಳು ತುಂಬ ಕಮ್ಮಿ ಅಂತಲೇ ಹೇಳ್ಬೋದು. ಅದರಲ್ಲೂ ಜನಸಾಮಾನ್ಯರಿಗೆ ಥಟ್ ಅಂತ ಸಿಗೋಂಗಿರೋದು ಗಜಾನನ ಶರ್ಮ ಅವರು ಬರೆದಿರೋ ಚೆನ್ನಭೈರಾದೇವಿ ಪುಸ್ತಕ. ಅದು ಸುಮಾರು 430 ಪುಟಗಳಿವೆ. ಹಿಸ್ಟ್ರಿ ಇಷ್ಟಪಡೋರಿಗೆ ಆ ಬುಕ್ಕು ಇಷ್ಟ ಆಗುತ್ತೆ. ಬಟ್ ಹಿಸ್ಟ್ರಿ ಜೊತೆ ಒಂಚೂರು ಫಿಕ್ಷನ್ ಬೇಕು ಅನ್ನೋರಿಗೆ ನಮ್ಮ ಇವತ್ತಿನ ಪುಸ್ತಕ ತುಂಬ ಇಷ್ಟ ಆಗುತ್ತೆ. ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಬಳ್ಳಿಕಾಳ ಬೆಳ್ಳಿ. ಲೇಖಕರು ಡಾಕ್ಟರ್ KN ಗಣೇಶಯ್ಯ. ಪ್ರಕಾಶಕರು ಅಂಕಿತ ಪುಸ್ತಕ. ಪುಟಗಳು 244. ಬೆಲೆ 250 ರೂಪಾಯಿಗಳು. ಜಾನ್ರ ಹಿಸ್ಟ್ರಿ ಥ್ರಿಲ್ಲರ್. ಗಜಾನನ ಶರ್ಮ ಅವರು ಬರೆದಿರೋ ಚೆನ್ನಭೈರಾದೇವಿ ಪುಸ್ತಕದ ಪರಿಚಯದ ವಿಡಿಯೋ ಲಿಂಕು ಕೆಳಗಿನ ಡಿಸ್ಕ್ರಿಪ್ಷನಲ್ಲಿದೆ. ನೀವು ಅದನ್ನು ನೋಡ್ಬೋದು. ಈ ವಿಡಿಯೋನು ನೋಡಿ, ಅದನ್ನು ನೋಡಿ ನಿಮಗೆ ಯಾವ ಪುಸ್ತಕ ಸೂಟಬಲ್ ಅನಿಸುತ್ತೋ ಅದನ್ನು ನೀವು ಓದಬಹುದು. ಈ ಕತೆ ಶುರುವಾಗೋದು ಕರಾವಳಿ ಹತ್ರ ಇರೋ ಒಂದು ದ್ವೀಪದಲ್ಲಿ ಲೋಕಲೈಟ್ ಒಬ್ಬ ಪೋರ್ಚುಗೀಸರಿಗೆ ನಿಧಿಯನ್ನು ತೋರಿಸೋದ್ ಮೂಲಕ. ನಿಧಿನ ನೋಡಿದ ಪೋರ್ಚುಗೀಸರು ಆ ಲೋಕಲೈಟ್ನ ಕೊಂಡು ಆ ನಿಧಿನ SS ಗೇರುಸೊಪ್ಪ ಅನ್ನೋ ಒಂದು ಹಡಗಿಗೆ ಲೋಡ್ ಮಾಡ್ತಾರೆ. ಆ ಹಡಗು ಇಂಡಿಯಾದಿಂದ ಪೋರ್ಚುಗಲ್ಗೆ ಹೋಗ್ತಾ ಇರುತ್ತೆ. ಆವಾಗ 2ನೇ ಮಹಾಯುದ್ಧ ಸ್ಟಾರ್ಟ್ ಆಗುತ್ತೆ. ಜರ್ಮನ್ಸು ಈ ಹಡಗನ್ನು ಮುಳುಗಿಸ್ತಾರೆ. ಈಗ ಪ್ರಸ್ತುತದಲ್ಲಿ ಈ ವಿಚಾರ ಇಟಾಲಿಯನ್ ಮಾಫಿಯಾಗೆ ತಲುಪುತ್ತೆ. ಅವರು ಈ ನಿಧಿನ ಹುಡ್ಕೋಕ್ಕೆ ಮಾರ್ಕಸ್ ಅನ್ನೋ ಒಬ್ಬ ಜರ್ನಲಿಸ್ಟ್ನ ಸಹಾಯ ತಗೋತಾರೆ. ಬೈ ದ ವೇ, ಈ ಹಡಗಿನಲ್ಲಿದ್ದ ಸಂಪತ್ತು ಸರಿಸುಮಾರು 50,000 ಕೋಟಿ ರೂಪಾಯಿಗಳು. ಅಂದರೆ ಬ್ರಿಟಿಷ್ ಖಜಾನೆಯಲ್ಲಿದ್ದ ಹಣಕ್ಕಿಂತ ಜಾಸ್ತಿ. ಸರಿ, ಇವರೇನೋ ನಿಧಿ ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ವಿಷಯ ಇಂಡಿಯಾದ ರಾ ಅವರಿಗೂ ಗೊತ್ತಾಗತ್ತೆ. ಅಲ್ಲಿಂದ ಈ ಆವು ಏಣಿ ಆಟ ಸ್ಟಾರ್ಟ್ ಆಗುತ್ತೆ. ಇದೆಲ್ಲದರ ನಡುವೆ ನಮ್ಮ ASI ಡೈರೆಕ್ಟರ್ ಪೂಜಾ ಇಲ್ಲ ಅಂದರೆ ಹೇಗೆ? ಗಣೇಶಯ್ಯ ಅವರ ಎಲ್ಲ ಪುಸ್ತಕದಲ್ಲೂ ಪೂಜಾನೇ ಮೇನ್ ಕ್ಯಾರೆಕ್ಟರು. ಇಲ್ಲಿ ಪೂಜಾ ಅವ್ರ ಜೊತೆ ಡಾಕ್ಟರ್ ಲಕ್ಷ್ಮೀ ಪೋದಾರ್ ಅನ್ನೋರು ಜೊತೆ ಆಗ್ತಾರೆ. ಅವರು ಭೂತಾರಾಧನೆ ಮತ್ತು ಜನಪದದಲ್ಲಿ PhD ಮಾಡಿರ್ತಾರೆ. ಈ ಪುಸ್ತಕ ಮುಖ್ಯವಾಗಿ ರಾಣಿಯ ಚರಿತ್ರೆ, ಇತಿಹಾಸನ ತಿಳಿಸುತ್ತೆ. ಅದರ ಜೊತೆ ನಗಿರೆ, ಹಾಡುವಳ್ಳಿ, ಗೇರುಸೊಪ್ಪದ ಇತಿಹಾಸ ಕೂಡ ತಿಳಿಸುತ್ತೆ. ಇದಿಷ್ಟೇ ಅಲ್ಲದೆ ಯುರೋಪಿಯನ್ ಇತಿಹಾಸ ಕೂಡ ಈ ಪುಸ್ತಕದಲ್ಲಿದೆ. ವೆನಿಸ್ನ ದ ಬ್ರಿಡ್ಜ್ ಆಫ್ ಸೈಲೆನ್ಸ್, ದ 3 ಬೋಗಿಮನ್, ಈ ಕಥೆಗಳು ಕೂಡ ಈ ಪುಸ್ತಕದಲ್ಲಿ ಇದ್ದಾವೆ. ಯುರೋಪಿಯನ್ನ ಇತಿಹಾಸನ ಕರ್ನಾಟಕದ ಇತಿಹಾಸಕ್ಕೆ ತುಂಬ ಚೆನ್ನಾಗಿ ಗಣೇಶಯ್ಯ ಅವರು ಲಿಂಕ್ ಮಾಡಿದ್ದಾರೆ. ಜೊತೆಗೆ ನಗಿರೆ ಸುತ್ತಮುತ್ತ ಇರೋ ಬಾವಿಗಳನ್ನು ಕೂಡ ಈ ಪುಸ್ತಕದಲ್ಲಿ ಗಣೇಶಯ್ಯ ಅವರು ಸಖತ್ತಾಗಿ ಬಳಸ್ಕೊಂಡಿದ್ದಾರೆ. ಜೊತೆಗೆ ತುಳುನಾಡಿನ ಭೂತಾರಾಧನೆ ಬಗ್ಗೆ ಹಾಗೂ ನಗಿರೆಯ ಇತಿಹಾಸದ ಬಗ್ಗೆ ಅಪಾರ ಮಾಹಿತಿಯನ್ನು ಈ ಪುಸ್ತಕದಲ್ಲಿ ಲೇಖಕರು ಕೊಡ್ತಾರೆ. ಕಡೆಗೆ ನಿಧಿ ಯಾರ ಪಾಲಾಯಿತು, ರಾ ಅವರು ಆ ಕಳ್ಳರನ್ನ ಹಿಡಿದ್ರ, ಪೂಜಾ ಅವರು ಏನೇನು ಚಾಲೆಂಜಸ್ಸು ಫೇಸ್ ಮಾಡಬೇಕಾಯಿತು, ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ನೀವು ಪುಸ್ತಕನ ಓದಲೇಬೇಕು. ಪೂಜಾ ನಮಗೆಲ್ಲ ಚಿರಪರಿಚಿತ ಪಾತ್ರ. ಇದ್ರ ಜೊತೆ ಮಾರ್ಕೋಸ್, ಬುರಾನು, ಲಕ್ಷ್ಮಿ, ಮೆಹ್ತಾ ಈ ಥರ ಹಲವಾರು ಕ್ಯಾರೆಕ್ಟರ್ಸ್ಗಳು ಈ ಪುಸ್ತಕದಲ್ಲಿದೆ. ಡಾಕ್ಟರ್ ಗಣೇಶಯ್ಯ ಅವರ ಒಂದು ಮೇಯ್ನ್ ಪಾಯಿಂಟ್ ಏನಂದರೆ, ಇವರು ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ, ಬಟ್ ಆ ಕ್ಯಾರೆಕ್ಟರ್ದು ಪರ್ಸ್ನಲ್ ಸ್ಟೋರಿನ ಅಷ್ಟು ಹೇಳೋಕ್ಕೋಗಲ್ಲ. ಸೊ ನಮಗೆ ಆ ತಲೆ ಬಿಸಿ ಇರಲ್ಲ. ಕತೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಂಟ್ರೊಡಕ್ಷನ್ ಕೊಡ್ತಾರೆ. ಕತೆ ಮುಖ್ಯವಾಗಿ ಆ ಹಿಸ್ಟಾರಿಕ್ ಈವೆಂಟ್ಸ್ ಮೇಲೆ ಕಾನ್ಸಂಟ್ರೇಟ್ ಆಗಿರುತ್ತೆ. ಗಣೇಶಯ್ಯ ಅವರ ಕರಿಸಿರಿಯಾನ, ಕಪಿಲಿಪಿ ಸಾರ ಇದಕ್ಕೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಈ ಪುಸ್ತಕ ಒಂಚೂರು ಸ್ಲೋ ಅನಿಸುತ್ತೆ. ಬಟ್ ಇದರಲ್ಲಿರೋ ಮಾಹಿತಿಗೆ ಕೊರತೆ ಏನೂ ಇಲ್ಲ. ಜೊತೆಗೆ ಗಣೇಶಯ್ಯ ಅವರ ಬರವಣಿಗೆ ಈ ಪುಸ್ತಕದಲ್ಲಿ ತುಂಬ ಸರಳವಾಗಿದೆ. ಹೊಸದಾಗಿ ಓದಕ್ಕೆ ಸ್ಟಾರ್ಟ್ ಮಾಡಿರೋರು ಕೂಡ ಈ ಪುಸ್ತಕನ ಆರಾಮಾಗಿ ಓದ್ಕೊಂಡು ಹೋಗ್ಬೋದು. ಈ ಪುಸ್ತಕದ ಮುನ್ನುಡಿಯಲ್ಲಿ ಗಣೇಶಯ್ಯ ಅವರು ಒಂದು ಮಾತು ಹೇಳ್ತಾರೆ, ಹಿಸ್ಟ್ರಿನ ಎಲ್ಲ ಆ್ಯಂಗಲಲ್ಲೂ ನೋಡದೆ ಹೋದರೆ ನಮಗೆ ನಿಜವಾಗ್ಲೂ ಏನು ನಡೀತು ಅನ್ನೋದು ಗೊತ್ತಾಗಲ್ಲ ಅಂತ. ಉದಾಹರಣೆಗೆ ವಿಜಯನಗರ ಎಂಪೈರ್ ಅಷ್ಟೇ ರಾಯಲ್ ಆಗಿ ನಗಿರೆ ಎಂಪೈರು ಕೂಡ ಬಾಳಿದೆ. ಆದರೆ ವಿಜಯನಗರದ ಮೇಲೆ ಬಂದಿರೋ ಅಷ್ಟು ಆರ್ಟಿಕಲ್ಸು, ರಿಸರ್ಚು ಈ ನಗಿರೆ ಎಂಪೈರ್ ಮೇಲೆ ಬಂದಿಲ್ಲ. ಈ ಕೊರತೆಯನ್ನು ನೀಗ್ಸೋಕ್ಕಂತಲೇ
ಡಾಕ್ಟರ್ ಗಣೇಶಯ್ಯ ಅವರು ಒಂದು ಸಣ್ಣ ಪ್ರಯತ್ನವನ್ನು ಈ ಪುಸ್ತಕದ ಮೂಲಕ ಮಾಡಿದ್ದಾರೆ ಹಾಗೂ ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಈ ಪುಸ್ತಕದಲ್ಲಿ ಗಣೇಶಯ್ಯ ಅವರು ಈ ಪುಸ್ತಕನ ಬರೆಯೋದಕ್ಕೆ ಏನು ಇನ್ಸ್ಪಿರೇಷನ್ನು ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ನಿಮ್ಗೇನಾದರೂ ಇದನ್ನು ತಿಳ್ಕೊಬೇಕು ಅನ್ನೋ ಕುತೂಹಲ ಇದ್ದರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಇನ್ನೊಂದು ವಿಡಿಯೋಲಿ ತಿಳಿಸ್ತೀವಿ. ಗಣೇಶಯ್ಯ ಅವರ ಪುಸ್ತಕದ ಹೆಸರು ತುಂಬ ವಿಶಿಷ್ಟವಾಗಿರುತ್ತೆ. ಈ ಪುಸ್ತಕನೂ ಅದಕ್ಕೆ ಹೊರತಾಗಿಲ್ಲ. ಈ ಪುಸ್ತಕನ ಅರ್ಧ ಓದಿದ ಮೇಲೆ ಈ ಬುಕ್ಕಿಗೆ ಯಾಕೆ ಈ ಹೆಸರಿಟ್ರು ಅನ್ನೋದು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಬಳ್ಳಿ ಕಾಳ ಬೆಳ್ಳಿ ಏನಿರ್ಬೋದು ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಬನ್ನಿ, ಈ ಪುಸ್ತಕದಿಂದ ಒಂದು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ ಓದ್ತೀನಿ. ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮ್ಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಮೊದಲನೇ ಪ್ಯಾರ. ಸರ್, ಇಲ್ಲಿ ದೊಡ್ಡ ಸುರಂಗವಿದೆ. ಅದರ ಉದ್ದಕ್ಕೂ ದೊಡ್ಡ ಚಪ್ಪಡಿಗಳನ್ನು ಜೋಡಿಸಿದ್ದಾರೆ. ಗೋಡೆಗೆ ಮೇಲೆ ಸೂರಿಗೆ ಅಷ್ಟೇ ಅಲ್ಲ, ಇಬ್ಬರು ನಡೆದು ಹೋಗುವಷ್ಟು ದೊಡ್ಡದಿದೆ. ನೀವೂ ಬರಬಹುದು. ಅದನ್ನು ಕೇಳಿದ ಪದ್ಮಪ್ರಸಾದ್ ಒಂದು ಕ್ಷಣ ಯೋಚಿಸಿ ಹೇಳಿದರು, ಬೇಡ ಮಂಜುನಾಥ್, ಎಲ್ಲರೂ ಒಳಗೆ ಹೋಗುವುದು ಬೇಡ. ಏನಾದರೂ ಗಂಡಾಂತರವಾದರೆ ಹೊರಗಿನ ಸಹಾಯ ಪಡೆಯಲು ನಾನು ಹೊರಗೆ ಇರುತ್ತೇನೆ. ಸರಯು ಬೇಕಿದ್ದರೆ ನಿನ್ನ ಜೊತೆ ಬರಲಿ. ಪೂಜಾ ವೈರ್ಲೆಸ್ ಸಿಸ್ಟಮನ್ನು ಕೂಡ ಕೊಟ್ಟಿದ್ದಾರೆ. ನಾವು ಸಂಪರ್ಕದಲ್ಲಿರೋಣ ಎಂದರು. ಅದನ್ನು ಕೇಳಿ ಸರಯುಗೆ ಸಂತೋಷವೇ ಆಯಿತು. ಆಕೆಯು ಕೆಳಗಿಳಿದಳು. ಇದೆಲ್ಲವನ್ನು ಸುಮಾರು 50 ಮೀಟರ್ ದೂರದಲ್ಲಿ ಯಾರೋ ಒಬ್ಬ ಕದ್ದು ನೋಡುತ್ತಿದ್ದ. ಆತ ತಕ್ಷಣ ತನ್ನ ಮೊಬೈಲ್ನಿಂದ ಒಂದು ಕರೆ ಮಾಡಿ ಅಲ್ಲಿ ನಡೆಯುತ್ತಿರುವುದನ್ನೆಲ್ಲವನ್ನು ತಿಳಿಸಿ, ನಮ್ಮ ಯೋಜನೆಯ ಮೊದಲ ಹಂತಕ್ಕೆ ಇದು ಸರಿಯಾದ ಸ್ಥಳ ಎಂದ. ಅತ್ತ ಕಡೆಯಿಂದ ಅದಕ್ಕೆ ಸಮ್ಮತಿ ಸಿಕ್ಕಿತ್ತು. ಹಾಗೂ ಅವರನ್ನು ಹಾಗೆಯೇ ಅನುಸರಿಸುತ್ತಿರಬೇಕೆಂಬ ಸೂಚನೆಯೂ ಬಂತು. ಇನ್ ಕೇಸ್ ಆಲ್ರೆಡಿ ನೀವು ಈ ಪುಸ್ತಕ ಓದಿದ್ರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಮುಂದಿನ ವಾರ ಹೊಸ ಪುಸ್ತಕದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಓದಿ ಮರಳಾಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.